ವರ್ಷಗಳ ಹಿಂದೆ ನಡೆದ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನ ಆಗೇ ಇರಲಿಲ್ಲ. ಆದರೆ ಕೊನೆಗೂ ಇದೀಗ 6 ವರ್ಷಗಳ ನಂತರ ಆರೋಪಿಗಳು ಸೆರೆ ಸಿಕ್ಕಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಶಿಡ್ಲಘಟ್ಟದಲ್ಲಿ ಕಿಡ್ನಾಪ್, ಕೋಲಾರದಲ್ಲಿ ಕೊಲೆ, ತಮಿಳುನಾಡಿನಲ್ಲಿ ಶವ ಪತ್ತೆ. 6 ವರ್ಷಗಳ ಹಿಂದೆ ನಡೆದ ಕಿಡ್ನಾಪ್ ಮತ್ತು ಮರ್ಡರ್. 6 ವರ್ಷಗಳ ಬಳಿಕ ಪ್ರಕರಣ ಭೇದಿಸಿದ ಶಿಡ್ಲಘಟ್ಟ ಕಾಕಿ. ಹೌದು, ಹೀಗೆ ಪೊಲೀಸರ ಅತಿಥಿಗಳಾಗಿ ಜೈಲು ಸೇರಿರೋ ಆರೋಪಿಗಳ ಹೆಸರು ಹರೀಶ್ ಅಲಿಯಾಸ್ ಸಫಲ್, ದಿವಾಕರ್ ಮಾರ್ತಾಂಡ ಅಲಿಯಾಸ್ ಕೊಂಡ, ರಂಜಿತ್ ಕುಮಾರ್ ಅಲಿಯಾಸ್ ಎಗ್ರೈಸ್ ರಂಜಿತ್, ಮಂಜುನಾಥ್ ಅಲಿಯಾಸ್ ಕಾಡೆಮ್ಮೆ ಅಂತ. ಅಂದ ಹಾಗೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪೊಲೀಸರ ಅತಿಥಿಗಳಾಗಿ ಜೈಲು ಸೇರಿರೋ ಈ ಆರೋಪಿಗಳು 6 ವರ್ಷಗಳಿಂದ ತಮಗೇನು ಗೊತ್ತೇ ಇಲ್ಲ, ತಾವ್ ಯಾರನ್ನೂ ಮರ್ಡರ್ ಮಾಡೇ ಇಲ್ಲ, ಕಿಡ್ನಾಪ್ ಅಂತೂ ಮೊದಲೇ ಮಾಡಿಲ್ಲ ಅನ್ನೋ ಹಾಗೆ ಜೀವನ ರೂಪಿಸಿಕೊಂಡು ಓಡಾಡ್ಕೊಂಡಿದ್ರು. ಆದ್ರೆ 6 ವರ್ಷಗಳ ನಂತರ ಈಗ ಆರೋಪಿಗಳು ಮಾಡಿರೋ ಕಿಡ್ನಾಪ್ ಕೊಲೆ ಪ್ರಕರಣ ಬಯಲಾಗಿದೆ. 5 ಮಂದಿ ಆರೋಪಿತರು ಸೇರಿದಂತೆ ತಲೆಮರೆಸಿಕೊಂಡಿರೋ ಮಹೇಶ್ ಅಲಿಯಾಸ್ ಹಂಡಿಗನಾಳ ಮಹೇಶ್ ಹಾಗೂ ತಮಿಳುನಾಡು ಪೊಲೀಸರು ಬಂಧಿಸಿರೋ ಜಾಕಿ ಅಲಿಯಾಸ್ ಶಿವಶಂಕರ್ ಹಾಗೂ ಇತರರು ಸೇರಿ ಶಿಡ್ಲಘಟ್ಟ ಪಟ್ಟಣದ ರಾಜೀವ್ ಗೌಡ ಬಡಾವಣೆಯ ನಿವಾಸಿ 27 ವರ್ಷದ ಗಿರೀಶ್ನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ರು. ಶಿಡ್ಲಘಟ್ಟದಲ್ಲಿ ಕಿಡ್ನಾಪ್ ಮಾಡಿದ ಆರೋಪಿಗಳು ಗಿರೀಶ್ನನ್ನ ಕೋಲಾರದ ನರಸಾಪುರ ಹೊಸಕೋಟೆ ಮಾಲೂರು ಮಾರ್ಗದಲ್ಲಿ ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿದ್ರು. ಬಳಿಕ ಮೃತದೇಹವನ್ನ ತಮಿಳುನಾಡಿನ ಡೆಂಕಣಿ ಕೋಟೆ ಬಳಿಯ ತಳಿ ರಸ್ತೆಯ ಕೆರೆಯೊಂದರಲ್ಲಿ ಬಿಸಾಡಿ ಬಂದಿದ್ರು ಅನ್ನೋದು ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ವಿಕ್ಟಿಮ್ ಯಾರು ಇದೆ ಗಿರೀಶ್, 27 ಇಯರ್ಸ್ ಏಜ್, ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇತ್ತು ಬಸ್ ಸ್ಟ್ಯಾಂಡ್ ಹತ್ರ. ಮತ್ತೆ 6-8 ಜನ ಆರೋಪಿ ಯಾರಿದ್ದಾರೆ ಅವರು ಕೂಡ ಅಕ್ಕಪಕ್ಕ ಅಂಗಡಿಯಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಸುಮಾರು ಟೈಮ್ಸ್ ಮಾತಾಡ್ತಾ ಇದ್ದಾರೆ. ಈ ತರದ ಪರಿಚಯ ಇತ್ತು. ಈ ಸಣ್ಣ ಪುಟ್ಟ ಗಲಾಟ ಆಯಿತು. ನಮ್ಮ ವಿಕ್ಟಿಮ್ ಇವರಿಗೆ ಒಬ್ರು ಅಕ್ಯೂಸ್ಗೆ ಹೊಡೆದಿದ್ದಾರೆ. ಸಣ್ಣ ಗಲಾಟ 3-4 ಬಾರಿ ಆಯಿತು. ಎಲ್ಲರೂ ಡಿಸೈಡ್ ಮಾಡಿದ್ದಾರೆ ಮರ್ಡರ್ ಮಾಡಬೇಕು ಇವರದು. ಸೊ ಈ 6 ಜನ ಅದನ್ನ ಅವರಿಗೆ ಶಿಲ್ಘಟ್ಟದಿಂದ ಪಿಕಪ್ ಮಾಡಿ ಒಂದು ಜಮೀನಲ್ಲಿ ಇವರಿಗೆ ಸಾಯಿಸಿದ್ದಾರೆ, ಅವರಿಗೆ ಹೊಡೆದಿದ್ದಾರೆ, ಸ್ಟ್ರ್ಯಾಂಗುಲೇಟ್ ಮಾಡಿ ಅವರದು ಡೆತ್ ಆಯಿತು. ಆಮೇಲೆ ಬಾಡಿ ಡಿಸ್ಪೋಸ್ ಹೆಂಗೆ ಮಾಡಬೇಕು, ಸೊ ಅವರು ತಮಿಳುನಾಡು ಬಾರ್ಡರ್ಗೆ ಹೋಗಿ ತಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಕೆರೆ ಹತ್ರ ಬಾಡಿಗೆ ಡಿಸ್ಪೋಸ್ ಮಾಡಿ ವಾಪಸ್ ಬಂದಿದ್ದಾರೆ. ಅಂದ ಹಾಗೆ 2019 ಮೇ 12ರಂದು ಗಿರೀಶ್ನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಕೊಲೆಯಾದ ಗಿರೀಶ್ ಶಿಡ್ಲಘಟ್ಟ ಬಸ್ ನಿಲ್ದಾಣದ ಬಳಿ ಆಟೋ ಚಾಲಕನಾಗಿದ್ದ. ಆರೋಪಿಗಳಾದ ಜಾಕಿ, ಹರೀಶ್ ಜೊತೆ ಗಿರೀಶ್ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿಕೊಂಡಿದ್ದ. 3-4 ಬಾರಿ ಜಗಳಗಳಾಗಿದ್ದು ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡಿದ್ದ ಜಾಕಿ ಹಾಗೂ ಹರೀಶ್ ಪ್ಲಾನ್ ಮಾಡಿ ಗಿರೀಶ್ ಕೊಲೆ ಮಾಡೋಕೆ ಸಂಚು ರೂಪಿಸಿದ್ರು. ಅಪರಿಚಿತ ಮೃತದೇಹ ಸಿಕ್ಕ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ತಮಿಳುನಾಡಿನ ತಳಿ ಪೊಲೀಸರು 6 ವರ್ಷಗಳ ಕಾಲ ತನಿಖೆ ಮಾಡಿದ್ರು ಸೂಕ್ತ ತನಿಖೆ ನಡೆಸಿರಲಿಲ್ಲ. ಕೊನೆಗೆ ಕರ್ನಾಟಕಕ್ಕೆ ಕೇಸ್ ವರ್ಗಾವಣೆ ಮಾಡಿದ್ದು. ಈಗ ಶಿಡ್ಲಘಟ್ಟ ಪೊಲೀಸರು ಪ್ರಕರಣದಲ್ಲಿನ 5 ಮಂದಿ ಆರೋಪಿಗಳನ್ನ ಬಂಧಿಸಿದ್ದು ಮತ್ತೋರ್ವ ಆರೋಪಿ ಮಹೇಶ್ ಅಲಿಯಾಸ್ ಹಂಡಿಗನಾಳ ಮಹೇಶ್ ಗಾಗಿ ಹುಡುಕಾಟ ನಡೆಸಿದ್ದಾರೆ. ತಮಿಳುನಾಡಿನಲ್ಲಿ ಫಸ್ಟ್ ಯಾವ್ದನ್ನ ಬಾಡಿ ಸಿಕ್ಕಿದೆ ಅದನ್ನ ಅವರು UDR ಮಾಡಿದ್ದಾರೆ. ಅನುಮಾನಾಸ್ಪದ ಡೆತ್ 174C ಮಾಡಿದ್ದಾರೆ. ಆಮೇಲೆ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅವರಿಗೆ ಗೊತ್ತಾಗಿದೆ ಮರ್ಡರ್ ಇದೆ. ಸೊ ಅವರು ಕೂಡ ಮರ್ಡರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. 4 ಜನಗೆ ಅರೆಸ್ಟ್ ಕೂಡ ಮಾಡಿದ್ದಾರೆ. 6 ಜನ ಮೇಲೆ ಚಾರ್ಜ್ ಶೀಟ್ ಮಾಡಿ 4 ಜನಗೆ ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಅವ್ರ ಸೈಡ್ ಇಂದ ಏನಾದರೂ ತಪ್ಪಾಯಿತು, ಸುಮಾರು ದಿನದಿಂದ ಅವರು ಫಾಲೋ ಅಪ್ ಮಾಡಿಲ್ಲ. ಈಗ ನಮಗೆ ಲಾಸ್ಟ್ ಮಂತ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಕೇಸ್. ನಾವು ಕೇಸ್ಗೆ ರಿಜಿಸ್ಟರ್ ಮಾಡಿ ಮತ್ತೆ ಎಲ್ಲರಿಗೆ ಅರೆಸ್ಟ್ ಮಾಡಿದ್ದೀವಿ. ಇನ್ಸಿಡೆಂಟ್ ಯಾವ ಜಾಗದಿಂದ ಸ್ಟಾರ್ಟ್ ಆಗುತ್ತೆ ಕಾನೂನು ಪ್ರಕಾರ ಆ ಜಾಗ ಕೇಸ್ ಮಾಡಬೇಕು. ಈ ಕಾರಣ ಬಗ್ಗೆ ಆ ಕೇಸ್ ನಮಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. FIR ಅಲ್ಲಿ 6 ಜನ ಯಾರು ಇತ್ತು ಅವರೆಲ್ಲರಿಗೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೊಬ್ರು ಜನ ಬಾಕಿ ಇದ್ದಾರೆ, ಅವರಿಗೆ ಕೂಡ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಬೇಗ ಅವರಿಗೆ ಕೂಡ ಅರೆಸ್ಟ್ ಮಾಡಿ. ಒಟ್ಟಾರೆ ಕ್ಷುಲ್ಲಕ ಕಾರಣಕ್ಕೆ ಕಿಡ್ನಾಪ್ ಕೊಲೆ ಮಾಡಿ 6 ವರ್ಷಗಳಾಗಿತ್ತು. ಕೊಲೆ ಮಾಡಿ ಆರಾಮಾಗಿದ್ದ ಆರೋಪಿಗಳು ಈಗ ಜೈಲು ಸೇರುವಂತಾಗಿದೆ. ಕರ್ನಾಟಕ ಪೊಲೀಸರ ಕಾರ್ಯಕ್ಕೆ ಮೃತ ಗಿರೀಶ್ ಮನೆಯವರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.